ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಗೆ ಗೆಳತಿರಲಿಲ್ಲ. ವೆಲ್ಕಮ್ ಟು ಲೀಲಾಸ್ ದಳಪಾಕ ಆ್ಯಂಡ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾನು ಸಖತ್ ಸಿಂಪಲ್ ಆಗಿರೋ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಕೊಬ್ಬರಿ ಚಟ್ನಿ ರೆಸಿಪಿ. ಕೊಬ್ಬರಿಯಿಂದ ಮಾಡಿರುವಂಥ ಪದಾರ್ಥಗಳು ಎಲ್ಲಾನು ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರ ಕೂಡ ಹೌದು. ಹೇಗೆ ಮಾಡೋದು ಈ ರೆಸಿಪಿನ ಅಂತ ಸಿಂಪಲ್ ಆಗಿ ನೋಡ್ಕೊಂಬೇಡ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಿಮಗೆ ಗೊತ್ತು, ನಮ್ಮ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಅಳತೆನಲ್ಲಿ 120 ಗ್ರಾಮ್ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು. 2 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನಾವು ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ಹಸಿ ವಾಸನೆ ಹೋಗುತ್ತೆ. ನೋಡಿ, ಇದಾಗಿದೆ ನೋಡಿ. ಇಷ್ಟು ಬೆಚ್ಚಗೆ ಹುರ್ಕೊಂಡ್ರೆ ಸಾಕು. ತುಂಬ ಡಾರ್ಕಾಗಿ ಕಪ್ಪು ಮಾಡ್ಕೊಳ್ಳೋ ಥರ ಎಲ್ಲ ಹುರ್ಕೊಳ್ಳೋದು ಬೇಡ. ಈಗ ಇದನ್ನು ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಮೀಡಿಯಮ್ ಖಾರ ಇರುವಂಥ ಒಣಮೆಣಸಿನ್ಕಾಯಿನ ನಾನು 7 ತೊಗೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಿರುವಂಥ ಒಣಕೊಬ್ಬರಿ ಚಟ್ನಿ ಏನು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ, ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು. ದೋಸೆಯಿಂದ ಮೊದಲುಗೊಂಡು ಇಡ್ಲಿ, ಅಕ್ಕಿ ರೊಟ್ಟಿ, ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಚಪಾತಿ ಯಾವ್ದು ಬೇಕಾದ್ರೂ ತಿನ್ಬೋದು. ಸ್ಪೆಷಲಿ ನೀರು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಒಣಮೆಣಸಿನ್ಕಾಯಿ ಕೂಡ ಆಯಿತು, ಇದನ್ನು ಕೂಡ ಎತ್ಕೊಂಡ್ಬಿಡೋಣ. ಅಂದರೆ ಇಲ್ಲಿ 1 ಕಪ್ ಕೊಬ್ಬರಿನ ಹಾಕೋತಾ ಇದ್ದೀನಿ. ಸುಮಾರು ನಿಮ್ಮ ಅಳತೆ ಪ್ರಕಾರ ಗ್ರಾಮ್ ಲೆಕ್ಕಕ್ಕೆ ಹೋಗ್ತೀನಿ ಅಂದರೆ ನೀವು 200 ಗ್ರಾಮ್ ಅಷ್ಟು ತೊಗೊಳ್ಳಿ. ಒಂದು ಅಳತೆ, ನಿಮ್ಮ ಕಣ್ಣಳತೆ ನಿಮ್ಗೆ ಗೊತ್ತಿರುತ್ತಲ್ಲ. ಬಟ್ ಆದರೆ ಇದು ಕೊಬ್ಬರಿ ಈ ಥರನೇ ಫ್ರೆಶ್ ಆಗಿರ್ಬೇಕು ನೋಡಿ. ಭಾಳ ಚೆನ್ನಾಗಿದೆ, ಇದು ಫ್ರೆಶ್ ಆಗಿದೆ ಕೊಬ್ಬರಿ. 1/4 ಇಂಚಷ್ಟು ಶುಂಠಿಯನ್ನು ಹಾಕ್ತಾ ಇದ್ದೀನಿ. 1 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಶುಂಠಿ ಎಷ್ಟು ದಪ್ಪ ಹಾಕಿದ್ದೆ ಅಷ್ಟು ದಪ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಮತ್ತು ಈ ಡ್ರೈ ಏನಾಗಲೇ ನಾವು ಹುರ್ಕೊಂಡಿದ್ವಿ ಇದನ್ನು ಕೂಡ ಹಾಕ್ಕೊಂಬಿಡೋಣ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ಫ್ರೆಂಡ್ಸ್, ನಾನಿಲ್ಲಿ ತೊಗೊಂಡಿರುವಂಥ ಜಾರ್ ಸಾಕಷ್ಟು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಚಿಕ್ಕ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ 80% ಬ್ಲೆಂಡ್ ಆಗಿದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 15 ಎಲೆಯಷ್ಟು ಪುದೀನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಈಗ ಇದು ರೆಡಿಯಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು, ತುಂಬ ಚೆನ್ನಾಗಿದೆ. ನಾವು ಯಾವಾಗಲೂ ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಆಗಲಿ ಮೊದಲೇ ಹಾಕ್ಬಿಟ್ರೆ ಇದ್ರ ಜೊತೆ ಬೆರೆತು ಒಂಥರ ಹಸಿರು ಬಣ್ಣ ಬಂದ್ಬಿಡುತ್ತೆ. ಈ ಕೊಬ್ಬರಿ ಚಟ್ನಿಗಳಲ್ಲಿ ಈ ಥರ ಕಾಣೋ ಥರ ಇದ್ರೆ ಭಾಳ ಚೆಂದ ನೋಡಲಿಕ್ಕೆ ಕೂಡ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸಾಸಿವೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಉದ್ದಿನಕಾಳು ಸ್ವಲ್ಪ, ಮೆಣಸಿನಕಾಯಿ 2, ಹಾಗೆ ಕರಿಬೇವು. ಈಗ ಆಫ್ ಮಾಡಿಬಿಡೋಣ. ಆಗಿದೆ. ಈಗ ಘಮಘಮಿಸುವ ಕೊಬ್ಬರಿ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಳ್ಳೆ ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ. ಇದ್ರ ಘಮ ಕೂಡ ಅಷ್ಟೇ ಚೆನ್ನಾಗಿದೆ. ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹೆಲ್ದಿ ಆಗಿರ್ರಿ, ಹ್ಯಾಪಿ ಆಗಿರ್ರಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ನಮಸ್ಕಾರ.